ಎಲ್ಲರಿಗೂ ನಮಸ್ಕಾರ ರೀ. ನನ್ ಮತ್ತೊಂದು ವಿಡಿಯೋಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ನೀವೆಲ್ರು ಆರಾಮದಿರ ಅನ್ಕೋತೀನಿ. ಸುಲ್ತಾನ ಒಂದು ಸಾಮ್ರಾಜ್ಯದೊಳಗ ಒಬ್ಬ ಸೇನಾ ನಾಯಕ. ಆ ಸೇನಾ ನಾಯಕ ಯುದ್ಧ ಹೋಗೋಕಿನ ಮುಂಚೆ ಅವನ 60 ಹೆಂಡತಿಯರನ್ನು ಕೊಂದು ಯುದ್ಧಕ್ಕೆ ಹೋಗ್ತಾನ. ನಾವ್ ಇವತ್ತು ಬಂದಿವಿ ಆ 60 ಹೆಂಡತಿಯರ ಸಮಾಧಿ, ಅದೇ ಸಾಟ್ ಕಬರ್. ನಾ ಮುಂಚೆ ಹೇಳ್ದಂಗ ಜನರಲ್ ಅಂದ್ರೆ ಸೇನಾ ನಾಯಕ. ಆ ಸೇನಾ ನಾಯಕನ ಹೆಸರು ಏನಪ್ಪಾ ಅಂದ್ರೆ ಅಫ್ಜಲ್ ಖಾನ್. ಅಫ್ಜಲ್ ಖಾನ್ ಒಬ್ಬ ಸೇನಾ ನಾಯಕ ಇದ್ದಾರೆ. ಅವನ ಕಿಂಗ್ ಯಾರಪ್ಪ ಅಂದ್ರ ಆದಿಲ್ ಶಾಹಿ ಟು. ಅಫ್ಜಲ್ ಖಾನ್ ತನ್ನ 60 ಹೆಂಡತಿಯರನ್ನ ಯಾಕೆ ಕೊಂದಪ್ಪ ಅಂದ್ರ ನಿಮ್ಗೆ ಹೇಳ್ತೇನೆ. ಅದ್ ಮುಂದ್ ಹೋದಂಗ ಬರ್ರಿ, ಅದಕ್ಕೊಂದ್ ದೊಡ್ಡ ಇತಿಹಾಸನೇ ಐತತ್ ಹೇಳ್ತೇನೆ ಬರ್ರಿ. ನಿಮ್ಗೆ ಹೋದಂಗ ಇವ್ ನೋಡ್ರಿ, ಅವನ 60 ಹೆಂಡತಿಯರ ಎಲ್ಲ ಇವ್ ಸಮಾಧಿ ಇವ್ನು ನೋಡಾತಿರ್ರಿ. ನನ್ನ ಎಡಕ್ ಸೈಡ್, ನನ್ನ ಬಲಕ್ ಸೈಡ್ ಇವೆಲ್ಲ ಅವನು 60 ಹೆಂಡತಿಯರ ಸಮಾಧಿ ಇವೆಲ್ಲ. ಸಾಟ್ ಕಬರ್ ಅಂದ್ರೆ ಏನಪ್ಪಾ ಅಂದ್ರ, ಸಾಟ್ ಅಂದ್ರ 60, ಕಬರ್ ಅಂದ್ರ ಸಮಾಧಿ. ಅದಕ್ಕ ಇದು ಹೆಸರತ್ತಾರ ಸಾಟ್ ಕಬರ್. ಇದು ಬರುತ್ತೆ ನಮ್ಮ ಬಿಜಾಪುರಿಂದ 5 ಕಿಲೋಮೀಟರ್ ದೂರ. ಇದೆಲ್ಲಾ ಜಾಗ ಐತ್ರಿ, ಸುಮಾರು 5 ರಿಂದ 7 ಎಕರೆ. ಈಗೆಲ್ಲ ಸ್ವಲ್ಪ ಇದಕ್ಕೆಲ್ಲ ಇಷ್ಟ ಒಂದ್ ಎಕರೆ ಅಂತ ಹೇಳಿ ಜಾಗ ಕಡಿಮೆ ಮಾಡ್ಯಾರ ಅದಕ್ಕ. ಸೊ ನಿಮ್ಗೆ ಹೇಳಿದೆಲ್ಲ ಬರ್ರಿ, ಆ ಕತ್ತಿ ಏನಂತ ಹೇಳ್ತೇನಂತ. 17th ಸೆಂಚುರಿ 17ನೇ ಶತಮಾನದ ಒಳಗ ವೆಸ್ಟರ್ನ್ ಘಾಟ್ಸ್ ಒಬ್ಬ ಮಹಾರಾಜ, ಅವರ ಹೆಸರು ಛತ್ರಪತಿ ಶಿವಾಜಿ ಮಹಾರಾಜ್. ಆ ಶಿವಾಜಿ ಮಹಾರಾಜ್ ಏನಿದ್ರಪ್ಪ ಅಂದ್ರ ಆ ಪಶ್ಚಿಮ ಘಟ್ಟದೊಳಗ ಅವರ ಯುದ್ಧವನ್ನು ಹೋರಾಡಿ ಯುದ್ಧದಲ್ಲಿ ಗೆದ್ದು ಅವರ ಲೀಡರ್ಶಿಪ್, ಅವರ ನಾಯಕತ್ವವನ್ನ ಬಹಳ ಶಕ್ತಿಯಾಗಿ ಇತ್ರಿ. ಅದು ಎಲ್ಲ ನೋಡ್ಕೊಂಡು ನಮ್ಮ ಬಿಜಾಪುರ ಡೈನೆಸ್ಟಿ ಅಂದ್ರ ಸುಲ್ತಾನ್ ಡೈನೆಸ್ಟಿ ನೋಡ್ಕೊಂಡು ಇವರಿಗೆ ಭಯ ಬರಾಕತ್ತು. ನಮ್ಗೆ ಏನೋ ಎಚ್ಚರಿಕೆ ಕೊಡಾಕತ್ತಾರ ಅಂತೇಳಿ ಒಂಥರ ಯುದ್ಧ ಮಾಡ್ಬೇಕಂತ ಅನಿಸ್ತು. ಯಾಕಪ್ಪ ಅಂದ್ರ ಆ ಪಶ್ಚಿಮ ಘಟ್ಟದ ಒಳಗಿನ ಎಲ್ಲಾ ಜಾಗ ನಾವು ತಗೋಬೇಕಂತ ಹೇಳಿ ಇವರಿಗೆ ಅನಿಸ್ತು. ಸೊ ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಮೊಹಮ್ಮದ್ ಆದಿಲ್ ಶಾಹಿ ಟು, ಇವ್ರ ಕಿಂಗ್ ಇರ್ತಾರ. ಯಾವ್ದು ಆದಿಲ್ ಶಾಹಿ ಡೈನೆಸ್ಟಿ ಕಿಂಗ್ ಇರ್ತಾರ. ಇವ್ರ ಕಿಂಗಿನ ಜನರಲ್ ಯಾರಪ್ಪ ಅಂದ್ರ ಅಫ್ಜಲ್ ಖಾನ್. ಅಫ್ಜಲ್ ಖಾನಿಗೆ ಹೇಳ್ತಾರ, ನೀ ಹೋಗು ಶಿವಾಜಿ ಮಹಾರಾಜರ ಜೊತೆ ಯುದ್ಧ ಮಾಡು, ಹೋಗು. ಆ ಯುದ್ಧವನ್ನ ಶಿವಾಜಿ ಮಹಾರಾಜನ ಸೋಲಿಸಿ ಆ ಪಶ್ಚಿಮ ಘಟ್ಟವನ್ನೆಲ್ಲ ನಮ್ಮದಾಗಿಸು ಬಾ ಅಂತೇಳಿ ಅವ ಸೈನಿಕರೆಲ್ಲ ಸಂಘ ಕಟ್ಕೊಂಡು ಆ ಪ್ರತಾಪ್ ಗಡಿಗೆ ಹೋಗ್ತಾರೆ. ಅದು ಪ್ರತಾಪ್ ಗಡಿ ಆವಾಗಿನ ಕಾಲದಾಗಿತ್ತು ಮಹಾರಾಷ್ಟ್ರ, ಈಗ ಬರತ್ತ ಸಾತಾರ ಒಳಗ. ಸೊ ಹೀಗಾಗಿ ಅಫ್ಜಲ್ ಖಾನ್ ಏನ್ ವಿಚಾರ ಮಾಡ್ತಾನಪ್ಪ ಅಂದ್ರೆ, ನನ್ನ ಸುಲ್ತಾನ್ ಆದಂತ ಮೊಹಮ್ಮದ್ ಆದಿಲ್ ಶಾಹಿ ಟು ಅವರು ನನಗೆ ಯುದ್ಧಕ್ಕೆ ಹೋಗ್ಬಾಪ ಅಂತ ಹೇಳಿ ಕಳ್ಸ್ಯಾರಲ್ಲ. ಸೊ ವಿಚಾರ ಮಾಡ್ತೇನ್ರವ, ನಾ ಯುದ್ಧಕ್ಕಂತ ಹೊಂಟೀನಿ. ಒಂದ್ಸಲ ಒಬ್ರು ಜ್ಯೋತಿಷ್ಯಗ ನನ್ನ ಯುದ್ಧದ ಫಲಿತಾಂಶ ಕೇಳೋಲ್ಲ ಏನಾಗ್ತದೆ ಅಂತ ಹೇಳಿ ಒಬ್ಬ ಜ್ಯೋತಿಷ್ಯಕರ ಕೇಳಕ್ ಹೋಗ್ತೇನ್ರಿ. ಗುರುಗಳೇ, ನನ್ನ ಯುದ್ಧ ಶಿವಾಜಿ ಮಹಾರಾಜರ ಜೊತೆಗೆ ಐತಿ, ನನ್ನ ಫಲಿತಾಂಶ ಏನಾಗತ್ತ ಯುದ್ಧದಾಗತ್ತ ಕೇಳೋಣ. ಅವಾಗ ಏನ್ ಹೇಳ್ತಾರಪ್ಪ ಅಂದ್ರ ಗುರುಗಳು, ನೀ ಶಿವಾಜಿ ಮಹಾರಾಜರನ್ನ ಎದುರು ಹಾಕೊಳಕತ್ತೆ ಅಂದ್ರೆ ನಿನಗ್ ಖಂಡಿತ ಸೋಲೈತಿ. ಮತ್ತ ನೀ ಆ ಯುದ್ಧದಾಗ ಹೋದಂದ್ರೆ ನೀವ್ ವಾಪಸ್ಸಂತೂ ಇಲ್ಲಿ ಬರುದಿಲ್ಲ ಅಂತ ಹೇಳ್ಬಿಡ್ತಾರೆ. ಹೀಗಾಗಿ ಅಫ್ಜಲ್ ಖಾನಿಗೆ ಬಾಳ ಚಿಂತೆ ಆಗ್ತೈತಿ. ಯಾಕಂದ್ರ ಅವನ ಸೈನ್ಯ ತಗೊಂಡು ಯುದ್ಧಕ್ಕೆ ಹೋಗ್ಬೇಕಂತ ಎಲ್ಲ ಸಿದ್ಧತೆ ಆಗಿರ್ತಾರ. ಈ ಕಡೆ ಯುದ್ಧ ಸೋಲ್ತಾನತ್ ಗೊತ್ತ ಹೇಳ್ಬೇಕ, ಯುದ್ಧ ಬಿಡಕ್ಕೂ ಬರಲ್ಲ. ಹೀಗಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಅವಾಗ ಒಂದು ಕಾಲ್ ಇತ್ರಿ. ಅವಾಗ ಹೆಂಗಿತ್ತಪ್ಪ ಅಂದ್ರ, ಒಬ್ಬ ಸುಲ್ತಾನ್ ಮತ್ತೆ ಇನ್ನೊಬ್ಬ ಸುಲ್ತಾನ ಅಥವಾ ಇನ್ನೊಬ್ಬರ ರಾಜರ ಮಧ್ಯೆ ಯುದ್ಧ ಇರುವಾಗ ಯಾರ ರಾಜ ಸೋಲ್ತಾರ ಅಥವಾ ಸಾಯ್ತಾರ, ಆ ಸತ್ತಿರುವ ಅಥವಾ ಸೋತಿರುವ ಹೆಂಡತಿಯರು ಇನ್ನೊಬ್ಬ ರಾಜನಿಗೆ ಆಳಾಗಿರ್ಬೇಕು ಅಥವಾ ಅವರ ಹೆಂಡತಿಯಾಗಿ ಸ್ವೀಕರಿಸೋ ನೇಮ್ ಇರ್ತೈತ್ರಿ. ಸೊ ಹಾಗಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಅಫ್ಜಲ್ ಖಾನ್ ಈ ತರ ಆಗ್ಬೋದೇನೋ ಅಂತ ಹೇಳಿ ಅವ್ರ ಹೆಂಡತಿರೊಂದಿಗೆ ಶಿವಾಜಿ ಮ್ಯಾಲ ಶಿವಾಜಿ ಮಹಾರಾಜರು ಈ ತರನು ಮಾಡ್ಬೋದು, ಆ ತರ ಒಂದ್ ಕೆಟ್ಟ ಕಲ್ಪನೆ ತಗೊಂಡು ತನ್ನ 63 ಹೆಂಡತಿಯರನ್ನು ಕೊಲ್ಲಕ ಪ್ರಯತ್ನ ಮಾಡ್ತಾನ. ಅವನಿಗಿದ್ದು 63 ಹೆಂಡತಿಯರದು. ನಾ ಇಲ್ಲಿ ಇದ್ದಿದ್ದ ಜಾಗ 60 ಹೆಂಡತಿಯರ ಸಮಾಧಿ. ಹೌದ್ರಿ, ಅವನಿಗಿದ್ದು ಒಟ್ಟಾರೆ 63 ಹೆಂಡತಿಯರು. ಆದ್ರ ಅವ ಇಲ್ಕೊಂಡಿದ್ದು 60 ಜನ ಹೆಂಡತಿಯರಿಗೆ. ಇನ್ನ 3 ಜನ ಈ ವಿಷಯ ಗೊತ್ತಾಯ್ತು ನಮಗಿನ್ನ, ನನ್ನ ಗಂಡ ನನಗೇನ್ ಸಾಯಿಸ್ತಾನ, ನಾ ಓಡ್ ಹೋಗ್ತಾರವ್ರು. ಅದಕ್ಕ 3 ಜನ ಅವನ 3 ಹೆಂಡತಿಯರು ಓಡ್ ಹೋಗ್ತಾರಿ. ಓಡಿಗೆ ಬೇರೆ ಬೇರೆ ಊರೊಳಗ ಸಿಗ್ತಾರ ಅವನ ಸೈನ್ಯ ಕೈಯಾಗ, ಅಲ್ಲಿವರೆಗೆ ಸಾಯಿಸ್ತಾರತ್ತ. ಒಟ್ಟಾರೆ ಇಲ್ಲಿ 60 ಜನ ಅವರ ಹೆಂಡತಿಯರ ಸಮಾಧಿ ನೋಡ್ರಿ ಇದೆ. ಅಫ್ಜಲ್ ಖಾನ್ ಅವನ ಸೇನೆಯೊಂದಿಗೆ ಯುದ್ಧ ಮಾಡಕ ಎಲ್ಲಿ ಹೋಗ್ತಾನ್ರಿ ಅಂದ್ರ ಪ್ರತಾಪ್ ಗಢ್ ಫೋರ್ಟಿಗೆ ಹೋಗ್ತಾನ್ರಿ. ಯುದ್ಧ ಮಾಡೋಕಿನ ಮುಂಚೆ ಅವರು ಮತ್ತೆ ಶಿವಾಜಿ ಮಹಾರಾಜರು ಮುಖಾಮುಖಿ ಭೇಟಿ ಆಗ್ತಾರೆ. ಎಲ್ಲಿ ಭೇಟಿ ಆಗ್ತಾರಪ್ಪ ಅಂದ್ರ ಬೇಸ್ ಆಫ್ ಪ್ರತಾಪ್ ಗಢ್ ಫೋರ್ಟ್. ಅವ್ರಿಬ್ರು ಮುಖಾಮುಖಿ ಭೇಟಿ ಆಗ್ತಿರ್ತಾರಿ. ಅವ್ರಿಬ್ರು ಪ್ಲಾನ್ ಮಾಡಿರ್ತಾರ. ಅಫ್ಜಲ್ ಖಾನ್ ಏನ್ ಪ್ಲಾನ್ ಮಾಡಿರ್ತಾನಪ್ಪ ಅಂದ್ರ, ನಾ ಶಿವಾಜಿ ಮಹಾರಾಜರ ಕೈ ಜೋಡಿಸುವಾಗ ಅವನಿಗೆ
ಚೂರಿ ಹಾಕ್ಬೇಕು. ಚೂರಿ ಅಂದ್ರ ಒಂದ್ ಸಣ್ಣವಾದ ಚಾಕು ಇಲ್ಲ ಒಂದ್ ತಲ್ವಾರ್ ನಾವ್ ಹೇಳ್ಬೋದು. ಈ ತರ ಅವ ಪ್ಲಾನ್ ಮಾಡಿರ್ತಾನ್ರಿ. ಶಿವಾಜಿ ಮಹಾರಾಜರು ಯಾವ್ದೇ ಒಂದ್ ಯುದ್ಧಕ್ಕೆ ಹೋಗಕಿನ ಮುಂಚೆ ಅಥವಾ ಅವನಿಗೆ ಯಾವ್ದೋ ಒಬ್ರ ಎದುರಾಳಿ ರಾಜ ಅವನಿಗೆ ಬೆಟ್ಟ ಆಗೋರ್ ಮುಂಚೆ ಅವ ವಿಚಾರ ಮಾಡಿರ್ತಾನ್ರಿ. ಅವ ಈ ತರ ನನಗ ಮಾಡಬಹುದು ಅನ್ನೋದು ವಿಚಾರ ಮಾಡ್ತಾನ್ರಿ. ಅವ ಶಿವಾಜಿ ಮಹಾರಾಜರು ತುಂಬಾ ಚುರುಕರು. ಯಾವ್ದೋ ಯುದ್ಧಕ್ಕೆ ಹೋಗೋರ್ ಮುಂಚೆ ಎದುರಾಳಿ ಯಾವ ತರ ಅಟ್ಯಾಕ್ ಮಾಡ್ತಾರ ಅದಕ್ಕಿನ್ನ 2 ಪಟ್ಟಷ್ಟು ಬುದ್ಧಿ ವಿಚಾರ ಮಾಡಿ ಅವ್ರಿಗೆ ಅಟ್ಯಾಕ್ ಮಾಡಿರ್ತಾನ. ಸೊ ಅಫ್ಜಲ್ ಖಾನ್ ಈ ತರ ನನಗ್ ಮೋಸ ಮಾಡ್ತಾನ ಗೊತ್ತಿರ್ತೈತ್ರಿ. ಸೊ ಅದಕ್ಕೆ ಶಿವಾಜಿ ಮಹಾರಾಜರು ಏನ್ ಮಾಡಿದ್ರಪ್ಪ ಅಂದ್ರ ಅವ್ರ ಬಟ್ಟೆ ಒಳಗ ಒಂದ್ ಸಣ್ಣ ಕವಚವನ್ನ ಹಾಕೊಂಡಿರ್ತಾರೆ. ಕವಚ ಅಂದ್ರ ಆರ್ಮೂರ್. ಮತ್ತೆ ಇನ್ನೊಂದ್ ಕೈಯಾಗ ಹುಲಿ ನಕ್ಕಗಳು ಅಂದ್ರೆ ಏನಂದ್ರ ಹುಲಿಗಳ ಹುಲಿ ಉಗುರ ಬಾಳ ಅಂದ್ರ ಬಾಳ ಶಾರ್ಪ್ ಇರ್ತೀರಿ. ಸ್ವಲ್ಪ ಹಿಂಗ್ ಮಾಡಿದ್ರ ನಾವೆಲ್ಲ ನಮ್ ಒಳಗಿನ ರಕ್ತ ಹೀರ್ಕೊಂಡ್ ಬರತೈತಿ. ಸೊ ಒಂದ್ ಕೈಯಾಗ ಹುಲಿ ನಖಗಳು ಐತಿ. ಇನ್ನೊಂದ್ ಕೈ ಏನಿತ್ತು ಗುಪ್ತ ಸಣ್ಣದ ಚೂರಿ ಇತ್ರಿ. ಒಂದ್ ಸಣ್ಣದ ಕರ್ವ್ ನೈಫ್ ಇತ್ತು, ಅದು ಹಿಡ್ಕೊಂಡ್ ಮಾಡಿದ್ರು. ಸೊ ಅಫ್ಜಲ್ ಖಾನ್ ಮತ್ತ ಶಿವಾಜಿ ಮಹಾರಾಜರು ಇಬ್ರು ಭೇಟಿ ಆಗ್ತಾರ. ಕೈ ಜೋಡಿಸುವಾಗ ಅಫ್ಜಲ್ ಖಾನ್ ಶಿವಾಜಿ ಮಹಾರಾಜರಿಗೆ ಚುಚ್ತಾನ್ರಿ, ಚಾಕುನ್ ಚುಚ್ತಾನ. ಸೊ ಅವಾಗ ಶಿವಾಜಿ ಮಹಾರಾಜ್ ತಕ್ಷಣ ಏನ್ ಮಾಡ್ತಾರ, ಅವ ಒಂದ್ ಕೈಯಾಗಿದ್ದ ಹುಲಿ ನಖಗಳು ಅವನ ಹೊಟ್ಟಿಗೆ ಕೂರ್ತಾನ್ರಿ. ಹೊಟ್ಟಿಗೆ ಕೂರಿ ಮತ್ ಇನ್ನೊಂದ್ ಕೈಯಾಗಿದ್ದಂತ ಒಂದ್ ಚಾಕು, ಆ ಚಾಕು ತಗೊಂಡ್ ಬೆನ್ನಾಗಿ ಈರ್ತಾನ್ರಿ. ಬೆನ್ನಾಗಿ ಈರೋ ಮುಂದ ಅಫ್ಜಲ್ ಖಾನ್ ಪೂರ್ತಿ ಗಾಬರಿಗೊಂಡು ಆ ಬೆಟ್ಟ ಇರುವಂತ ಜಾಗವನ್ನ ಓಡಾಕ್ ಟ್ರೈ ಮಾಡ್ತಾನ. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರ ಹೀಗಾಗಿ ಅಫ್ಜಲ್ ಖಾನ್ ಇದ್ದ ಜಾಗವನ್ನು ಬಿಟ್ಟು ಶಿವಾಜಿ ಮಹಾರಾಜರ ಕಡೆಯಿಂದ ಎಸ್ಕೇಪ್ ಆಗ್ಬೇಕಂತ ಓಡ್ತಿರ್ತಾನ್ರಿ. ಅವಾಗ ಏನಾಗ್ತದಪ್ಪ ಅಂದ್ರ ಶಿವಾಜಿ ಮಹಾರಾಜರ ಅಂಗರಕ್ಷಕ ಅಂದ್ರ ಬಾಡಿ ಗಾರ್ಡ್, ಅವನ ಹೆಸರು ಜೀವ ಮಹಲ. ಅವ ಏನ್ ಮಾಡತಾನಪ್ಪ ಅಂದ್ರ ಇವ ಅಫ್ಜಲ್ ಖಾನಿಗೆ ಓಡೋಗು ಮುಂದ ಅವ ಹಿಡಿದು ಅವನಿಗೆ ಅಲ್ಲೇ ಸಾಯಿಸ್ತಾನ್ರಿ. ಮತ್ತ ಅಫ್ಜಲ್ ಖಾನಿನ ಬಾಡಿ ಗಾರ್ಡ್ ಯಾರಪ್ಪ ಅಂದ್ರೆ ಸೈಯದ್ ಬಂದ. ಅವ ಶಿವಾಜಿ ಮಹಾರಾಜನ ಕೊಲ್ಲಕ್ ಪ್ರಯತ್ನ ಪಡ್ತಿರ್ತಾನ. ಅವಾಗ ಶಿವಾಜಿ ಮಹಾರಾಜರ ಬಾಡಿ ಗಾರ್ಡ್ ಬಂದು ಅಫ್ಜಲ್ ಖಾನನ ಬಾಡಿ ಗಾರ್ಡ್ ಯಾರು ಸೈಯದ್ ಬಂದು ಅವ್ರನ್ನ ಕೊಂದು ಶಿವಾಜಿ ಮಹಾರಾಜರನ್ನ ರಕ್ಷಿಸ್ತಾನ್ರಿ. ಸೊ ಮುಂದ ಅಫ್ಜಲ್ ಖಾನನ ಸೇನಾ ಎಲ್ಲಾ ಸೈತೈತ್ರಿ ಶಿವಾಜಿ ಮಹಾರಾಜರ ಸೇನೆಯೊಂದಿಗೆ. ಶಿವಾಜಿ ಮಹಾರಾಜರು ಯುದ್ಧವನ್ನ ಗೆಲ್ತಾರ ಮತ್ತ ಪ್ರತಾಪಗಢ ಅವ್ರದಾಗಿಸ್ತಾರ. ಸೊ ಆಗಿನ ಕಾಲದಾಗ ಶಿವಾಜಿ ಮಹಾರಾಜರು ಒಬ್ಬ ಫಿಯರ್ಲೆಸ್ ಲೀಡರ್ ಅಂತ ನೇಮಕೊಳ್ತಾರ್ರಿ. ಅವ್ರ ಯಾವಾಗಿದ್ದು ಫಿಯರ್ಲೆಸ್, ಯಾವುದೇ ಅಂತ ಎದುರಾಳಿದ್ರು ಎದುರಿಸ್ತಾರ, ಏನು ಧೈರ್ಯ ಬಿಡ್ಲಾರೆ ಎದುರಿಸ್ತಾರೆ ಶಿವಾಜಿ ಮಹಾರಾಜರು. ಇದಾಗಿತ್ ನೋಡ್ರಿ, ಇದು ಒಂದು ಹಿಸ್ಟ್ರಿ, ಯುದ್ಧದೊಂದು ಹಿಸ್ಟ್ರಿ ಆಗಿತ್ತು. ನಂದೇನದ ಹಿಂದ ಮೊನಮೆಂಟ್ ನೋಡತ್ತಿರಲ್ಲ, ಈ ಮೊನಮೆಂಟ್ ಹಿಂದೊಂದು ಬಾವಿ ಐತ್ರಿ. ಆ ಜನ ಹೇಳೋ ಪ್ರಕಾರ ಏನು, ಆ ಬಾವಿ ಕಡೆನೆ ಅಫ್ಜಲ್ ಖಾನ್ ತನ್ನ 60 ಹೆಂಡತಿಯರೊಂದು ಒಂದಾಗಿ ಆ ಬಾವಿ ಮುಳುಗಿಸಿ ಅಥವಾ ಬಾವಿ ಒಳಗ್ ಕೊಲೆ ಮಾಡಿ ಇಲ್ಲಿ ತಂದವರಿಗೆ ಹೂತ್ ಹಾಕಿದಾನು ಅಂತ ಹೇಳ್ತಾರೆ. ನಮಗೂ ಅದು ಕರೆಕ್ಟ್ ಮಾಹಿತಿ ಇಲ್ಲ, ಆದ್ರ ಹೇಳೋ ಪ್ರಕಾರ ಇದಿತ್ ನೋಡ್ರಿ. ನಿಮ್ಗೆ ಇದು ಇಲ್ಲಿ ಹೋಗಕ್ ಒಂದ್ ಜಾಗ ಐತಿ, ಮ್ಯಾಲ ಹೋಗಂತ ತೋರಿಸ್ತೇನೆ ಬರ್ರಿ ಆ ಬಾವಿ ಎಲ್ಲದಂತ. ಅಫ್ಜಲ್ ಖಾನ್ ಮತ್ತ ಛತ್ರಪತಿ ಶಿವಾಜಿ ಮಹಾರಾಜ್ ಇವ್ರಿಬ್ರು ನಡ್ಬರ್ಕ್ ಯುದ್ಧ ಆಗಿದ್ದ ಡೇಟ್ ಯಾವಾಗಪ್ಪ ಅಂದ್ರ ನವೆಂಬರ್ 10, 1659. ಹೌದ್ರಿ, ನವೆಂಬರ್ 10, 1659 ಇಸ್ವಿ ಒಳಗ ಇವ್ರಿಬ್ರು ಯುದ್ಧ ಮಾಡ್ತಾರೆ. ಎಲ್ಲಪ್ಪ ಅಂದ್ರ ಪ್ರತಾಪ್ಗಢ ಫೋರ್ಟ್ ನಾಗ. ಇದು ಬರೀ ಇದೇನ ಸಣ್ಣಗೆ ನಮ್ದು ಹಿಂದಿನ ಸೈಡ್ ಜಾಗ ನೋಡತ್ತಿರಲ್ಲ, ಇದ ನೋಡ್ರಿ ನಾ ಹೇಳಿದ ಪ್ರಕಾರ ಅಂದ್ರ ಆ ಬಾವಿ ತೋರ್ಸಕ್ ಹೋಗುವಂತ ಜಾಗ ಇದೆ. ಹೋಗೋ ಮತ್ ಬರ್ರಿ ನಾವ. ಯಪ್ಪ, ಇವೆಲ್ಲಾ ಸ್ಟೆಪ್ಸ್ ಏನರ್ತಪ್ಪ ಅಂತ ಸ್ಪೈರಲ್ ಸ್ಟೆಪ್ಸ್. ನನ್ ಹಿಂದಿನ ವಿಡಿಯೋ ಗೋಲ್ ಗುಂಬಜ್ ವಿಡಿಯೋ ನೋಡಿದ್ರಪ್ಪ ಅಂದ್ರೆ ನಿಮ್ಗೆ ತಿಳಿತೈತಿ ಸ್ಪೈರಲ್ ಸ್ಟೆಪ್ಸ್ ಏನಪ್ಪಾ ಅಂದ್ರದು. ನನ್ ಹಿಂದಿನ ಸೈಡ್ ಇದೇನು ಸಣ್ಣದು ಗುರಿ ನೋಡಕತ್ತಿರ್ಲ, ಈ ಗುರಿ ಯಾಕಿದ್ ಈ ತರ ಗುಂಡಿ ಮಾಡಿ ಹಾಕ್ಯಾರಪ್ಪ ಅಂದ್ರ ಅಫ್ಜಲ್ ಖಾನ್ ಮೊದ್ಲಿಗೆ ತನ್ನ 63 ಹೆಂಡತಿ ಸಲುವಾಗಿ ಈ ತರ ಒಂದ್ ಜಾಗ ತಗೊಂಡು ಜಾಗವನ್ನು ನಿರ್ಮಾಣಿಸಿ 63 ಸಮಾಧಿ ತರ ನಿರ್ಮಾಣಿಸಿರ್ತಾನ್ರಿ. ಆದ್ರ ಒಂದ್ 3 ಹೆಂಡತಿಯರು ಇದು ವಿಚಾರ ಗೊತ್ತಾಗಿ ಓಡೋಗಿರ್ತಾರ. ಸೊ ಅದ್ರ ಸಲುವಾಗಿ ಏನ್ ಮಾಡಿರ್ತಾರೆ, ಸಮಾಧಿ ಅಂತೂ ಹಾಗೆ ಬಿಟ್ಟಿರಕ್ಕಾಗಲ್ಲ. ಸೊ ಜನರ ಏನ್ ವಿಚಾರ ಮಾಡ್ತಾರಪ್ಪ ಅಂದ್ರ ಏನಾದ್ರು ಬಂಗಾರ ಸಿಗ್ಬೋದು ಏನೋ ಮುಚ್ಚಿಟ್ಟಿರ್ಬೋದು ಏನೋ, ಅದಕ್ಕೆ ಇದೆಲ್ಲ ಅಗದು ಈ ತರ ಮಾಡ್ಯಾರ ನೋಡ್ರಿ. ಒಟ್ಟ ಯಾವ್ದೋ 3 ಸಮಾಧಿ ಒಳಗ ಈ ತರ ಅದಾವ ಅಂತ ಹೇಳೋರು ಅಗದಾರಿ ಬೇಕಾ ನೋಡ್ಬೋದು. ಸಣ್ಣಾಗಿ ನೀವು ಅಲ್ಲೊಂದ್ ಐತಿ, ಇಲ್ಲೊಂದ್ ಐತಿ, ಇನ್ನೊಂದ್ ಮೂಲ್ಯಾಗ ಒಂದ್ ಇಲ್ಲ ಐತಿ, ಅಲ್ಲೇ ಐತಿ. ಏನಂದದ ಮುಂದೆ ನೋಡಕತ್ತಿರಲ್ಲ, ಇದು ಜಾಗ, ಇದೇ ಜಾಗ ನೋಡ್ರಿ, ಕೂನ್ ಬಾವಡಿ ಅಥವಾ ಕೂನ್ ಬಾವಿ. ಇದೇ ಅಫ್ಜಲ್ ಖಾನ್ ತನ್ನ 60 ಹೆಂಡತಿಯರು ಕೊಂದಿರುವ ಜಾಗ. ಬರ್ರಿ ಅದ್ರ ಸಮೀಪ ಹೋಗಿ ನಿಮ್ಗೆಲ್ಲ ತೋರಿಸಿನದು ಹೆಂಗೈತತಿ. ಈಗ ನೀವು ನನ್ ಹಿಂದಿನ ಸೈಡ್ ನೋಡಕತ್ತಿರಲ್ಲ, ಇದೇ ನೋಡ್ರಿ ಕೂನ್ ಬಾವಿ. ಅಫ್ಜಲ್ ಖಾನ್ ತನ್ನ 60 ಹೆಂಡತಿಯರಿಗೂ ಒಂದಾಗಿ ತಂದು ಇಲ್ಲಿ ಸಾಯಿಸಿದ್ದ ಅಥವಾ ನೀರಲ್ಲಿ ಮುಣಗಿಸಿದ ಅನ್ನೋದೊಂದು ಕತ್ತಿ ಐತಿ. ಇಲ್ಲ ಒಂದು ಜನ ಹೇಳ್ತಾರ, ಆಗಿನ ಕಾಲದ್ದು ಇತಿಹಾಸ ಹೇಳ್ತೈತಿ ಈ ತರ ಮಾಡಿರ್ಬಹುದು. ಆದ್ರ ಕರೆಕ್ಟ್ ಇದೇ ತರ ಮಾಡನ್ನತ್ ಯಾವ್ದು ಮಾಹಿತಿ ಇಲ್ಲ. ಆದ್ರ ಇಲ್ಲೇ ಸಾಯಿಸ್ಯಾನೋ ಅನ್ನೋ ಒಂದು ಸಣ್ಣ ಮಾಹಿತಿ ಐತ್ರಿ. ಇಲ್ಲಿ ಇದೇ ನೋಡ್ರಿ ಅದು ಬಾವಿ ಹೆಂಗೈತಿ ಈಗೆಲ್ಲ.
ನೋಡಿದ್ರಲ್ಲ ಅಫ್ಜಲ್ ಖಾನ್ ಮತ್ತು ಅವನ 60 ಹೆಂಡತಿಯರನ್ನ ಎದಕ್ ಕೊಂದಪ್ಪ ಅಂದ್ರ ಇದು ವಿಡಿಯೋ ಎಷ್ಟ ಆಗಿತ್ರಿ. ವಿಡಿಯೋ ಎಷ್ಟ ಆಗ್ಯದ ಅನ್ಕೊಂಡಿ, ಇಷ್ಟ ಆಗಿದೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಮತ್ತೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗ್ರಿ. ಮತ್ ಮುಂದಿನ ವಿಡಿಯೋನ ಸಿಗು. ಮತ್ತೆ ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ